ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೊಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಖಾತೆ ಇನ್ನೂ ಆಟೋಮೆಟಿಕ್ ರಾಜ್ಯಾದ್ಯಂತ ಸ್ವಯಂಚಾಲಿತ ಮ್ಯೂಟೇಷನ್ ಜಾರಿಯಾಗಿದೆ. ವಾರದೊಳಗೆ ಖಾತೆ ಬದಲಾವಣೆ ಪ್ರಕ್ರಿಯೆ ಮತ್ತಷ್ಟು ಸರಳ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರವು ಖಾತೆಯನ್ನು ಆಟೋಮೆಟಿಕ್ ಆಗಿ ಮಾಡಿದೆ. ಅಂದರೆ ವಾರದೊಳಗೆ ನಿಮ್ಮ ಖಾತೆ ಸ್ವಯಂಚಾಲಿತವಾಗಿ ಬದಲಾವಣೆ ಆಗುತ್ತೆ. ಫ್ರೆಂಡ್ಸ್, ನಿಗದಿತ ಅವಧಿ ಮುಗಿದ ಬಳಿಕ ತಕ್ಷಣವೇ ಆನ್ಲೈನ್ ಮೂಲಕ ಸ್ವಯಂಚಾಲಿತವಾಗಿ ಖಾತೆ ಬದಲಾವಣೆ ಮಾಡುವ ಆನ್ಲೈನ್ ಮ್ಯೂಟೇಷನ್ ವ್ಯವಸ್ಥೆ ಈಗ ರಾಜ್ಯಾದ್ಯಂತ ವಿಸ್ತರಣೆಯಾಗಿದೆ. ಪಹಣಿ ಜೊತೆಗೆ ಆಧಾರ್ ಜೋಡಣೆಗೆ ಮನವಿ. ಯಾರ್ಯಾರು ಪಹಣಿ ಇದೆಯೋ ಅದಕ್ಕೆ ಆಧಾರ್ ಜೋಡಣೆಯನ್ನು ಮಾಡಬೇಕು ಅಂತ ಆದೇಶಿಸಲಾಗಿದೆ. ಫ್ರೆಂಡ್ಸ್, ಇದರಿಂದ ಅನುಕೂಲಗಳು ಏನೇನು ಅಂದರೆ, ಈ ಹೊಸ ವ್ಯವಸ್ಥೆಯಿಂದ 7 ದಿನ ಮತ್ತು 15 ದಿನದ ನೋಟಿಸ್ ಅವಧಿಯ ಮ್ಯೂಟೇಷನ್ಗಳ ಅವಧಿ ಪೂರ್ಣಗೊಳ್ಳುತ್ತಿದ್ದಂತೆ ಸರ್ವರ್ ಸಹಿ ಮೂಲಕ ಸ್ವಯಂಚಾಲಿತವಾಗಿ ಅನುಮೋದನೆ ಸಿಗುತ್ತೆ. ಅಂದರೆ ಆನ್ಲೈನ್ ಮೂಲಕ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದರೆ 7 ದಿನದ ನೋಟಿಸ್ ಅವಧಿ ಇರಲಿದೆ. ಈ ಅವಧಿಯಲ್ಲಿ ಯಾರು ಬೇಕಾದರೂ ಭೂಮಿ ತಂತ್ರಾಂಶದಡಿ ಅರ್ಜಿ ಸಲ್ಲಿಸಬಹುದಾಗಿದೆ. ಯಾವುದೇ ತಕರಾರು ಕೂಡ ಸಲ್ಲಿಸಬಹುದಾಗಿದೆ. ಯಾವುದೇ ತಕರಾರು ಸಲ್ಲಿಸಲಿಕ್ಕೆ ಆಗದಿದ್ದರೆ ಸ್ವಯಂಚಾಲಿತವಾಗಿ ಖಾತೆ ಬದಲಾವಣೆ ಆಗುತ್ತೆ. ಫ್ರೆಂಡ್ಸ್, ಮತ್ತು ನೋಂದಣಿಯೇತರ ಖಾತೆ ಬದಲಾವಣೆಗೆ ಮನವಿ ಸಲ್ಲಿಕೆಯಾದ 15 ದಿನದ ನೋಟಿಸ್ ಅವಧಿ ಇದ್ದು ತಕರಾರು ಸಲ್ಲಿಸಬಹುದು. ಅದರಲ್ಲೂ ತಕರಾರು ಬರದೇ ಹೋದರೆ ಆಟೋಮೆಟಿಕ್ ಆಗಿ ಖಾತೆ ಬದಲಾವಣೆ ಆಗುತ್ತೆ. ಫ್ರೆಂಡ್ಸ್, ತಕರಾರು ಅರ್ಜಿ ಸಲ್ಲಿಕೆಯಾದರೆ ಅಂತ ಪ್ರಶ್ನೆ ಬರ್ಬೋದು. ತಕರಾರು ಅರ್ಜಿ ಸಲ್ಲಿಕೆಯಾದರೆ ಕೆಲಸದ 7 ದಿನಗಳು ಅಥವಾ 15 ಕೆಲಸದ ದಿನಗಳ ನೋಟಿಸ್ ಅವಧಿಯೊಳಗೆ ಕಂದಾಯ ನಿರೀಕ್ಷಕರು ಅಥವಾ ಸಾರ್ವಜನಿಕ ಕಡೆಯಿಂದ ಯಾವುದೇ ತಕರಾರು ಸಲ್ಲಿಕೆಯಾದರೆ ಅಂತಹ ಮ್ಯೂಟೇಷನ್ಗಳನ್ನು ಪೂರ್ಣಗೊಳಿಸಲಾಗುವುದಿಲ್ಲ. ಅಂಥ ಪ್ರಕರಣಗಳನ್ನು RCCMS ತಂತ್ರಾಂಶದ ಮೂಲಕ ತಹಸೀಲ್ದಾರ್ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಗುತ್ತದೆ. ತಹಸೀಲ್ದಾರ್ ಅವರು ನಿರ್ಧಾರದಂತೆ ಮುಂದಿನ ಕ್ರಮವನ್ನು ಮಾಡಲಾಗುತ್ತದೆ. ಇವು ಕರ್ನಾಟಕ ರಾಜ್ಯದ ಈವರೆಗೆ ಮ್ಯೂಟೇಷನ್ಗಳಲ್ಲಿ ಆಕ್ಷೇಪಣೆಗಳು ಅಥವಾ ಅನುಮೋದನೆ ನೀಡಬೇಕಾದಲ್ಲಿ ರಾಜ್ಯ ನಿರೀಕ್ಷಕರ ತಾಲೂಕು ಕಚೇರಿಗಳಿಗೆ ಅರ್ಜಿ ಸಲ್ಲಿಸಬೇಕಿತ್ತು. ಈಗ ಯಾವುದೇ ಸ್ಥಳದಿಂದ ಆಕ್ಷೇಪಣೆ ಸಲ್ಲಿಸಲು ತಂತ್ರಾಂಶದ ಅವಕಾಶ ನೀಡಲಾಗಿದೆ. ಇನ್ನು ಖಾತೆಗಳು ರಿಜಿಸ್ಟರ್ ಆದರೆ ಅಥವಾ ಒಬ್ಬರಿಂದ ಒಬ್ಬರಿಗೆ ಖಾತೆ ಬದಲಾವಣೆಯಾಗಲು ಆನ್ಲೈನ್ ಮೂಲಕ ಆಟೋಮೆಟಿಕ್ ಮ್ಯಾಜಿಕ್ ತಂತ್ರಾಂಶವನ್ನು ಅಳವಡಿಸಲಾಗಿದೆ. ರಾಜ್ಯಾದ್ಯಂತ ಸ್ವಯಂಚಾಲಿತ ಮ್ಯೂಟೇಷನ್ ಓಪನ್ ಆಗಿದೆ. ಇದರಿಂದ ಹಳ್ಳಿಯ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ದಯವಿಟ್ಟು ಹಳ್ಳಿಯ ಜನಗಳು ಇದನ್ನು ಉಪಯೋಗಿಸ್ಕೊಳ್ಳಿ. ಹೀಗೆ ಹೆಚ್ಚು ವಿಷಯಗಳನ್ನ ನಾನು ನನ್ನ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ವಿಡಿಯೋ ನೋಡಿ ಇಷ್ಟ ಆದವರು ನನ್ನ ಚಾನಲ್ನ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.